ಕರ್ನಾಟಕ ಲೋಕಸೇವಾ ಆಯೋಗ ಏನು ರಿಸಲ್ಟನ್ನು ಅನೌನ್ಸ್ ಮಾಡಿತು, 64 ಅಭ್ಯರ್ಥಿಗಳು ಇಂಡಿಯಾ ಫಾರ್ IAS ಅಕಾಡೆಮಿಯಿಂದ ಯಶಸ್ಸನ್ನು ಗಳಿಸಿದ್ರು. ಎಲ್ಲ ರೀತಿಯ ಒಂದು ಹೋಲಿಸ್ಟಿಕ್ ನಾಲೆಡ್ಜ್ ಇರಬೇಕು ಅಂತೇಳಿ ಸುಮಾರು 120 ದಿನಗಳ ಕಾಲ ಅವರಿಗೆ ಭಾಳ ಒಂದು ಇಂಟೆನ್ಸಿವ್ ಟ್ರೈನಿಂಗನ್ನು ನಾವು ಕೊಟ್ವಿ. ದ ಕಿಂಗ್ಡಮ್ ಆಫ್ ಗಾಡ್ ವಿತ್ ಇನ್ ಯು, ದೇವರ ರಾಜ್ಯ ನಿನ್ನಲ್ಲಿಯೇ ಇದೆ ಅಂತೇಳಿ. ಇಂಡಿಯಾ ಫಾರ್ IAS ಅಕಾಡೆಮಿಯ ಒಟ್ಟು ತಂಡ ಎಲ್ಲ UPSC ಮತ್ತು KPSCಗೆ ಇಂಟರ್ವ್ಯೂ ಲೆವೆಲ್ಗೆ ರೀಚ್ ಆಗಿರ್ತಕ್ಕಂತಹ ಅತ್ಯಂತ ಪ್ರತಿಭಾನ್ವಿತರ ತಂಡ. ಅಥವಾ ಸಂಕಲ್ಪ ಶಕ್ತಿ ಜೊತೆಯಲ್ಲಿ ನೀವೇನಾದರೂ ಈ ಎಕ್ಸಾಮ್ಸ್ಗಳನ್ನು ಬರೆದ್ರೆ ನಿಮಗೆ ಸಕ್ಸಸ್ ಇದೆ. ಈ ಅಕಾಡೆಮಿ ಮಾಡಿರ್ತಕ್ಕಂಥದ್ದೇ ನಿಮಗೆ ಭವಿಷ್ಯ ಕಟ್ಕೊಡ್ಲಿಕ್ಕೋಸ್ಕರ. ಅದರ ಸದುಪಯೋಗವನ್ನು ನೀವು ಪಡ್ಕೋಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಅಡಿಷನಲ್ ಡೈರೆಕ್ಟರ್ ಆಗಿರ್ತಕ್ಕಂತಹ ಸತ್ಯಶ್ರೀ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಅದು ವಿಶೇಷ ನಮಗೆ ಮತ್ತು ನಿಮ್ಮೆಲ್ಲರಿಗೂ ಖುಷಿ ಕೊಡ್ತಕ್ಕಂತಹ ವಿಚಾರ. ಇಂಡಿಯಾ ಫಾರ್ IAS ಅಕಾಡೆಮಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಡಾಕ್ಟರ್ CS ಕೇದಾರ್, ನಿವೃತ್ತ IAS ಅಧಿಕಾರಿ ಅವರ ಒಂದು ಮುಂದಾಳತ್ವದಲ್ಲಿ ಮಾರ್ಗದರ್ಶನದಲ್ಲಿ ಈ ಒಂದು ಅಕಾಡೆಮಿಯನ್ನು ಪ್ರಾರಂಭ ಮಾಡಿದ್ದೀವಿ. ಈ ಅಕಾಡೆಮಿಯ ಮೂಲ ಉದ್ದೇಶ ನಮ್ಮ ಏನು ಯುವಜನತೆ ಅವರಿಗೆ ಒಳ್ಳೆಯ ಒಂದು ಭವಿಷ್ಯವನ್ನು ಕಟ್ಕೊಡ್ಬೇಕು ಅನ್ನುವಂತಹ ಸದುದ್ದೇಶದಿಂದ ಈ ಅಕಾಡೆಮಿನ ಪ್ರಾರಂಭ ಮಾಡಿದ್ದೀವಿ. ಪ್ರಾರಂಭದಲ್ಲಿ ನಾವು ಈ ಅಕಾಡೆಮಿಗೆ ಇಂಡಿಯಾ ಫಾರ್ IAS ಅಂತ ಹೆಸರಿಟ್ವಿ. ತದನಂತರ IAS ಓದ್ತಿದ್ದಂಥ ಮಕ್ಕಳೇ ತುಂಬ ಜನ, ಇಲ್ಲ ಸರ್ ನಮಗೆ KSಗೂ ಕೂಡ ನೀವು ತರಬೇತಿ ಕೊಡಬೇಕು ಅಂತೇಳಿ ನಮ್ಮ ಎಲ್ಲ ಸ್ಟೂಡೆಂಟ್ಸು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಪ್ರಯುಕ್ತ ನಾವೇನು ಮಾಡಿದ್ವಿ, 2ನೇ ವರ್ಷದಿಂದ KS ಕ್ಲಾಸಸ್ಗಳನ್ನ ಕೂಡ ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಬಹುಶಃ ನಿಮಗೆಲ್ಲ ಗೊತ್ತಿದೆ, ಕಳೆದ KS ಗೆಜೆಟೆಡ್ ಪ್ರೊಫೆಷನರಿ ಪರೀಕ್ಷೆಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಏನು ರಿಸಲ್ಟನ್ನು ಅನೌನ್ಸ್ ಮಾಡಿತು, ಅದರಲ್ಲಿ ಔಟ್ ಆಫ್ 106 64 ಅಭ್ಯರ್ಥಿಗಳು ಇಂಡಿಯಾ ಫಾರ್ IAS ಅಕಾಡೆಮಿಯಿಂದ ಯಶಸ್ಸನ್ನು ಗಳಿಸಿದ್ರು. ಆ ಒಂದು 4 ತಿಂಗಳ ಕಾಲ ಏನು ಎಕ್ಸಾಮ್ಸ್ ಇತ್ತು, ಆ 4 ತಿಂಗಳ ಕಾಲ ಸತತವಾಗಿ ನಮ್ಮ ಮಕ್ಕಳಿಗೆ ಟೆಸ್ಟ್ ಸೀರೀಸ್ ಆಗ್ಬೋದು, ಕ್ಲಾಸ್ ರೂಮ್ ಪ್ರೋಗ್ರಾಮ್ ಆಗ್ಬೋದು, GS SA, ಅದೇ ರೀತಿ ಅವರಿಗೆ ಎಲ್ಲ ರೀತಿಯ ಒಂದು ಹೋಲಿಸ್ಟಿಕ್ ನಾಲೆಡ್ಜ್ ಇರಬೇಕು ಅಂತೇಳಿ ಸುಮಾರು 120 ದಿನಗಳ ಕಾಲ ಅವರಿಗೆ ಭಾಳ ಒಂದು ಇಂಟೆನ್ಸಿವ್ ಟ್ರೈನಿಂಗನ್ನು ನಾವು ಕೊಟ್ವಿ. ನೀವೆಲ್ಲ ಬೇರೆ ಬೇರೆ ಕಡೆ ನೋಡಿರ್ತೀರಿ. ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ತಹಸೀಲ್ದಾರ್ ಆಗ್ಬೋದು, ಅಸಿಸ್ಟೆಂಟ್ ಕಮಿಷನರ್ಸ್ ಆಗ್ಬೋದು, DYSP ಆಗ್ಬೋದು, 64 ಜನ ಅಕಾಡೆಮಿ ಬಗ್ಗೆ ಮಾತಾಡಿದ್ದಾರೆ. ಮೂಲ ಉದ್ದೇಶ ಇಷ್ಟೇ, ಅಲ್ಟಿಮೇಟ್ಲಿ ಯು ಆರ್ ದಿ ಆರ್ಕಿಟೆಕ್ಟ್ ಆಫ್ ಯುವರ್ ಓನ್ ಲೈಫ್. ನಿಮ್ಮ ಬದುಕಿಗೆ ನೀವೇ ಶಿಲ್ಪಿ. ನಿಮ್ಮ ಬದುಕನ್ನು ರೂಪಿಸ್ಕೊಳ್ತಕ್ಕಂಥವ್ರು ನೀವೇ. ಎಲ್ಲವೂ ದ ಕಿಂಗ್ಡಮ್ ಆಫ್ ಗಾಡ್ ವಿತ್ ಇನ್ ಯು ಅಂತಾರೆ. ಅಂಟು ದಿಸ್ ಲಾಸ್ಟಲ್ಲಿ ರಸ್ಕಿನ್ ಅನ್ನುವಂಥ ಬರೆದಿರ್ತಕ್ಕಂಥ ಅಂಟು ದಿಸ್ ಲಾಸ್ಟ್ ಅಂತ ಒಂದು ಕೃತಿ ಓದಿದ್ರೆ, ದ ಕಿಂಗ್ಡಮ್ ಆಫ್ ಗಾಡ್ ವಿತ್ ಇನ್ ಯು, ದೇವರ ರಾಜ್ಯ ನಿನ್ನಲ್ಲಿಯೇ ಇದೆ ಅಂತೇಳಿ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಕೂಡ, ಪ್ರತಿನಿತ್ಯವೂ ನೀವು ಏನು ಹಾರ್ಡ್ ವರ್ಕ್ ಮಾಡ್ತೀರಿ ಅದು ನಿಮ್ಮ ಜೀವನವನ್ನು ಕಟ್ಕೊಡ್ತಿರುತ್ತೆ. ನಿಮ್ಮ ಬದುಕಿಗೆ ನೀವೇ ಶಿಲ್ಪಿ ಆಗಿರ್ತೀರಿ ಅನ್ನುವಂಥದ್ದು. ಆ ಕಾರಣದಿಂದ ಇವತ್ತು ನಮ್ಮ ಮಕ್ಕಳೆಲ್ಲ ಒಂದು ಏನು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಇಂಡಿಯಾ ಫಾರ್ IAS ಅನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಿ ಅಂತ ಅನ್ಕೋತೀನಿ. ಯಾವತ್ತಿಗೂ ಕೂಡ ಇಂಡಿಯಾ ಫಾರ್ IASನ ಮೂಲ ಉದ್ದೇಶ ನಮ್ಮ ಮಕ್ಕಳಿಗೆ ಕಡಿಮೆ ಒಂದು ಶುಲ್ಕದಲ್ಲಿ ಗುಣಮಟ್ಟದ ಮಾರ್ಗದರ್ಶನ ಸಿಗಬೇಕು. ಹಳ್ಳಿಗಾಡಿನಿಂದ ಬಂದಂಥ ಮಕ್ಕಳು, ಹಂಬಲ್ಡ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಮಕ್ಕಳು ಕೂಡ ಜೀವನವನ್ನು ಕಟ್ಕೋಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ.
ಇಂಡಿಯಾ ಫಾರ್ IAS ಅಕಾಡೆಮಿಯ ಒಟ್ಟು ತಂಡ ಎಲ್ಲ UPSC ಮತ್ತು KPSCಗೆ ಇಂಟರ್ವ್ಯೂ ಲೆವೆಲ್ಗೆ ರೀಚ್ ಆಗಿರ್ತಕ್ಕಂತಹ ಅತ್ಯಂತ ಪ್ರತಿಭಾನ್ವಿತರ ತಂಡ. ಮಲ್ಟಿಪಲ್ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅವರಿಗೆ ಈ ಎಕ್ಸಾಮ್ ಡಿಮ್ಯಾಂಡ್ಸ್ ಏನು ಅಂತ ಗೊತ್ತಿದೆ. ನಮ್ಮ ಮಕ್ಕಳಿಗೆ ಯಾವ ರೀತಿ ತರಬೇತಿ ಕೊಡಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಕ್ಸಸ್ಸನ್ನು ಪಡಿಬೇಕು ಅನ್ನುವಂಥದ್ದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಒಳ್ಳೆಯ ತಂಡ ನಿಮ್ಮ ಜೊತೆಗಿದೆ. ನಿಮ್ಮ ಸಕ್ಸಸ್ನಲ್ಲಿ ಅವರು ಜೊತೆಗಿರ್ತಾರೆ. ಅವರು ಜೊತೆಗಿದ್ರೆ ಅಷ್ಟೇ ಸಾಲದು, ನಿಮ್ಮ ಎಫರ್ಟು ಕೂಡ ಜಾಸ್ತಿ ಇರಬೇಕು. ಏಕೆಂದರೆ ಕಾಂಪಿಟಿಷನ್, ಎನಿಥಿಂಗ್ ಕಾಂಪಿಟಿಷನ್. ಇವತ್ತು ಲಕ್ಷಾಂತರ ಜನ ಮಕ್ಕಳು ಅಕ್ರಾಸ್ ಕರ್ನಾಟಕ ಎಕ್ಸಾಮ್ಸ್ ಬರೀತಾರೆ. ನೀವು ತಪಸ್ಸು ಮಾಡಿದ್ರೆ ಅಥವಾ ಸಂಕಲ್ಪ ಶಕ್ತಿ ಜೊತೆಯಲ್ಲಿ ನೀವೇನಾದರೂ ಈ ಎಕ್ಸಾಮ್ಸ್ಗಳನ್ನು ಬರೆದ್ರೆ ನಿಮಗೆ ಸಕ್ಸಸ್ ಇದೆ. ಇಲ್ಲ ನಾನೇನೋ ಮನೆಯಲ್ಲಿ IAS ಮಾಡ್ತೀನಿ, KS ಮಾಡ್ತೀನಿ ಅಂತ ಏನೂ ಸಿಕ್ಕಿಲ್ವಲ್ಲಪ್ಪ, ಡಿಗ್ರಿ ಆದಮೇಲೆ ಅಟ್ಲೀಸ್ಟ್ KS ಆದರೂ ನೋಡೋಣ 1-2 ವರ್ಷ ಅಂತ ಉಡಾಪಿಯಾಗಿ ಅಥವಾ ಕಾಟಾಚಾರಕ್ಕೆ ಏನಾದ್ರು ಬಂದಿದ್ದರೆ ದಯವಿಟ್ಟು ಇವತ್ತೇ ಜರ್ನಿನ ಸ್ಟಾಪ್ ಮಾಡಿ ಇನ್ನೇನಾದರೂ ಒಂದು ಮಾಡಿ. ಅದೊಂದು ಸ್ವಲ್ಪ ಅಸರ್ಟಿವ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಮ ತಂದೆ ತಾಯಿ, ನಿಮ್ಮ ಬಂಧು ಬಳಗ, ಇನ್ಕ್ಲೂಡಿಂಗ್ ನಮ್ಮ ಕಲ್ಯಾಣ ಸರ್ಕಾರಗಳು ಕೂಡ ಸಾಕಷ್ಟು ಎಫರ್ಟನ್ನು ಹಾಕ್ತಾಯಿದೆ. ನಮ್ಮ ಮಕ್ಕಳು ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು, ಅವರು ಕೂಡ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಬರಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇಷ್ಟೆಲ್ಲ ಸಮಾಜ, ನಮ್ಮ ಕುಟುಂಬ ಎಫರ್ಟ್ ಆಗ್ತಾಯಿದೆ. ನಿಮ್ಮ ಮುಂದೆ ಮುಂದಿನ ವರ್ಷ ಅಥವಾ 1-2 ವರ್ಷಗಳು ಭಾಳ ಕ್ರೂಷಿಯಲ್ ಇದೆ. ಹಾಗಾಗಿ ದಯವಿಟ್ಟು ನಿಮಗೆ ಸಿಗ್ತಿರ್ತಕ್ಕಂಥ ಸವಲತ್ತುಗಳನ್ನು, ನಿಮಗೆ ಸಿಗ್ತಿರ್ತಕ್ಕಂತಹ ಏನು ಮಾರ್ಗದರ್ಶನ ಇದೆ ಅದರ ಸದುಪಯೋಗವನ್ನು ನೀವು ಪಡಿಸ್ಕೊಳ್ಳಿ. ಇಂಡಿಯಾ ಫಾರ್ IAS ಮ್ಯಾಕ್ಸಿಮಮ್ ಯಾವತ್ತೂ ನಿಮ್ಮ ಜೊತೆಗಿರ್ತದೆ. ನಿಮ್ದು ಏನೇ ಡೌಟ್ಸ್ ಆಗ್ಬೋದು, ವೀಕ್ಲಿ ಟೆಸ್ಟ್ ಆಗ್ಬೋದು. ಮತ್ತು ನಮ್ಮಲ್ಲಿ ನಿಮಗೆ ಪಾಠ ಮಾಡಲಿಕ್ಕೆ ಬರ್ತಕ್ಕಂಥವರೆಲ್ಲ ಸುಮಾರು 15-20 ವರ್ಷ ಸತತವಾಗಿ ಏನು ಈ ಫೀಲ್ಡನ್ನು ನೋಡಿರ್ತಕ್ಕಂಥವ್ರು, ವ್ಯಾಸ್ಟ್ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂತಹ ಫ್ಯಾಕಲ್ಟಿ ನಿಮಗೆ ಪಾಠ ಮಾಡ್ತಿದ್ದಾರೆ. ವೀಕ್ಲಿ ಟೆಸ್ಟ್ಗಳೇನಿದೆ, ಪ್ರತಿ ವೀಕ್ಲಿ ಟೆಸ್ಟು ಸುಮಾರು 3-4 ಲೇಯರಲ್ಲಿ ರಿವ್ಯೂ ಆಗಿ ನಿಮಗೆ ವೀಕ್ಲಿ ಟೆಸ್ಟ್ ಕೊಡ್ತೀವಿ. ಪ್ರತಿಯೊಬ್ಬರಿಗೂ ಮೆಂಟರ್ಶಿಪ್ ಇರುತ್ತೆ. ನಿಮಗೆ ಪ್ರತಿಯೊಬ್ಬರದ್ದು ವೀಕ್ನೆಸ್ ಬೇರೆ ಇದೆ, ಸ್ಟ್ರೆಂತ್ ಬೇರೆ ಇದೆ, ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬೇರೆ ಇದೆ. ನೀವು ಎಲ್ಲೆಲ್ಲಿ ಯಾವ ಟೆಸ್ಟಲ್ಲಿ ಯಾವ ಸಬ್ಜೆಕ್ಟಲ್ಲಿ ನೀವು ವೀಕ್ ಇದ್ದೀರಿ, ಏನು ಮಾಡಬೇಕು ಎಲ್ಲವನ್ನು ಪ್ರತಿಯೊಬ್ಬರಿಗೂ ನಿಮಗೊಬ್ಬರು ಮೆಂಟರ್ ಇರ್ತಾರೆ. ಪ್ರತಿಯೊಬ್ಬ ಮೆಂಟರು ಕೂಡ UPSC KPSCನಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿರ್ತಕ್ಕಂಥ ಅತ್ಯಂತ ಪ್ರತಿಭಾನ್ವಿತರು ನಿಮಗೆ ಮೆಂಟರ್ಶಿಪ್ ಇದೆ, ಮೆಂಟರ್ಶಿಪ್ ಪ್ರೋಗ್ರಾಮನ್ನು ಮಾಡ್ತಿರ್ತಾರೆ. ಅದನ್ನು ಚೆನ್ನಾಗಿ ಅಟೆಂಡ್ ಮಾಡಿ ಸದುಪಯೋಗ ಪಡಿಸ್ಕೊಳ್ಳಿ. ಅದೇ ರೀತಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ನಮ್ಮ ಅಕಾಡೆಮಿನಲ್ಲಿ ಒಟ್ಟು ತಂಡ ಬೆಳಗ್ಗೆ 8 ಗಂಟೆಗೆ ಬಂದರೆ ಸಾಯಂಕಾಲ 8 ಗಂಟೆವರೆಗೂ ಇರ್ತಾರೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಇಮಿಡಿಯೇಟಾಗಿ ಬಂದು, ಸರ್ ಈ ಕ್ಲಾಸ್ ನನಗೆ ಅರ್ಥ ಆಗಿಲ್ಲ, ಇಲ್ಲಿ ನಮಗೆ ಸರಿಯಾಗಿ ಮಾರ್ಗದರ್ಶನ ಸಿಗ್ತಾ ಇಲ್ಲ ಅಂತೇಳಿ ನಾವೆಲ್ಲ ಇಲ್ಲೇ ಇರ್ತೀವಿ. ನಮ್ಮನ್ನು ಬಂದು ಯಾವಾಗ ಬೇಕಾದರೂ ನೀವು ಕೇಳ್ಬೋದು. ಒಟ್ಟಿನಲ್ಲಿ ನಾವೇನು ಪರ್ಫೆಕ್ಟ್ ಅಂತ ಏನು ಹೇಳ್ತಾ ಇಲ್ಲ. ನಮ್ಮ ಶಕ್ತಿ ಮೀರಿ ನಿಮಗೆ ಒಳ್ಳೆ ಗುಣಮಟ್ಟದ ಮಾರ್ಗದರ್ಶನ ನಮ್ಮ ಮಕ್ಕಳಿಗೆ ಬೇಕು. ಎಕ್ಸಾಮ್ಸನ್ನು ಪಾಸ್ ಮಾಡಲಿಕ್ಕೆ ಏನೆಲ್ಲ ಬೇಕು, ನಮ್ಮ ಜೊತೆ ನೀವು ಎಷ್ಟಿರ್ತೀರಿ ಅಷ್ಟು ದಿನಗಳಲ್ಲಿ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಕೆಲವು ಬಾರಿ ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು. ಈ ಇನ್ಸ್ಟಿಟ್ಯೂಟನ್ನು ನಾವು ಕಟ್ಟಿರ್ತಕ್ಕಂಥದ್ದು ನಿಮಗೋಸ್ಕರ. ಇಂಡಿಯಾ ಫಾರ್ IAS ಯಾವುದೇ ಮಾನಿಟ್ರಿ ಬೆನಿಫಿಟ್ ಮಾಡಬೇಕು ಅಥವಾ ಇನ್ನೇನೋ ಕೋಟೆ ಕಟ್ಟಬೇಕು ಅಂತ ನಾವು ಈ ಅಕಾಡೆಮಿಯನ್ನು ಮಾಡಿಲ್ಲ. ಸೊ ಹಾಗಾಗಿ ಈ ಅಕಾಡೆಮಿ ಮಾಡಿರ್ತಕ್ಕಂಥದ್ದೇ ನಿಮಗೆ ಭವಿಷ್ಯ ಕಟ್ಕೊಡ್ಲಿಕ್ಕೋಸ್ಕರ. ಅದರ ಸದುಪಯೋಗವನ್ನು ನೀವು ಪಡ್ಕೋಬೇಕು. ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತದೆ, ಅದೇನೇ ಇದ್ರೂ ನಾವು ಇರ್ತೀವಿ. ಅದನ್ನು ನೀವು ಡೈರೆಕ್ಟಾಗಿ ನಮ್ಮಲ್ಲೇ ಬಂದು ಮಾತಾಡ್ಬೋದು, ಕೇಳ್ಬೋದು. ಪ್ರಶಾಂತ್ ಸರ್ ಇರ್ತಾರೆ, ಎಲ್ಲ ಒಟ್ಟು ತಂಡ ಯಾವತ್ತೂ ಇಲ್ಲೇ ಇರ್ತಾರೆ. ಬೆಳಗ್ಗೆ ದೇ ಆರ್ ಹೈಲಿ ಡೆಡಿಕೇಟೆಡ್. ಸೊ ಹಾಗಾಗಿ ಇದರ ಸದುಪಯೋಗನ ಪಡ್ಕೊಳ್ಳಿ. ಇವತ್ತು ಈ ಒಂದು ಓರಿಯೆಂಟೇಷನ್ ಕಾರ್ಯಕ್ರಮಕ್ಕೆ ಮೇಡಮ್ ಸತ್ಯಶ್ರೀ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಬಗ್ಗೆ ಅಪಾರವಾದ ಕಾಳಜಿ. ಅವರಿಗೆ ಕಾಳಜಿ ಜೊತೆಗೆ ನಿಮ್ಮ ಮೇಲಿನ ಅಭಿಮಾನನೂ ಕೂಡ ಇದೆ ಅವರಿಗೆ. ಎಷ್ಟು ನನ್ನ ಜೊತೆ ಮಾತಾಡುವಾಗ ಮೇಡಮ್ ಹೇಳ್ತಾಯಿದ್ರು, ನಮ್ಮಲ್ಲಿ ಬಂದಿರತಕ್ಕಂಥ ಮಕ್ಕಳಿಗೆ ಹೆಚ್ಚು ರ್ಯಾಂಕ್ಗಳು ಬರಬೇಕು, ಅವ್ರಿಗೆ ಸಕ್ಸಸ್ ಆಗಬೇಕು ಅವರು ಅಂತ ಕನಸು ಕಾಣ್ತಿರ್ತಾರೆ. ಅವ್ರಿಗೆ ಯಾವತ್ತೂ ಅದೇ ನನ್ನ ಜೊತೆಲಿ ಮಾತಾಡುವಾಗೆಲ್ಲ ನಮ್ಮ ಮಕ್ಕಳು ಹೆಚ್ಚಿಗೆ ರ್ಯಾಂಕ್ ಬರಬೇಕು, ಬೇರೆ ಬೇರೆ ವೃತ್ತಿಗಳಿಗೂ ಅವ್ರು ಸೇರ್ಕೋಬೇಕು, ಚೆನ್ನಾಗಿ ಗೈಡ್ ಮಾಡಿ ಅವರಿಗೆ ಅಂತ ಪ್ರತಿ ಬಾರಿ ಮಾತಾಡಿದಾಗಲೂ ಹೇಳ್ತಿರ್ತಾರೆ. ಅವರಿಗೆ ಆ ತುಡಿತ ಇದೆ.
ಸೊ ಆ ಕಾರಣದಿಂದ ಮೊನ್ನೆ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡಾಗ, ಇಲ್ಲ ನಾನು ಬರ್ತೀನಿ, ನಿಮ್ಮ ಅಕಾಡೆಮಿನೂ ಕೂಡ ನಾನು ನೋಡಿಲ್ಲ, ಆ ಮಕ್ಕಳನ್ನು ಕೂಡ ನಾನು ಕುರಿತು ಒಂದೆರಡು ಮಾತಾಡಬೇಕು ಅಂತೇಳಿ ಭಾಳ ಪ್ರೀತಿಪೂರ್ವಕವಾಗಿ ಇವತ್ತು ಎಷ್ಟೇ ಒತ್ತಡ ಇದ್ದರೂ ಬಂದಿದ್ದಾರೆ. ಸೊ ಅವರ ಒಂದು ನೇತೃತ್ವದಲ್ಲಿ ಅಟ್ಲೀಸ್ಟ್ ನಮ್ಮ ಏನು ಮಕ್ಕಳು ಮುಂದೆ ಬರ್ತಕ್ಕಂಥ ಎಕ್ಸಾಮ್ಸ್ಗಳು ಈಗಾಗಲೇ ಒಳ ಮೀಸಲಾತಿಯ ಕಾರಣದಿಂದಾಗಿ ಯಾವುದೇ ನೋಟಿಫಿಕೇಷನ್ ಆಗ್ತಾ ಇರಲಿಲ್ಲ. ಒಂದೆರಡು ತಿಂಗಳಲ್ಲಿ ಸಾಕಷ್ಟು ಸರ್ಕಾರದ ನೋಟಿಫಿಕೇಷನ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ಸುಮ್ಮನೆ ನಮ್ಮ ಹುಡುಗರೆಲ್ಲ ಕೇಳ್ತಿರ್ತಾರೆ ನನ್ನ, ಸರ್ ಎಕ್ಸಾಮ್ಸ್ ನೋಟಿಫಿಕೇಷನ್ ಯಾವಾಗುತ್ತೆ, ಅದಕ್ಕೆ ನೋಟಿಫಿಕೇಷನ್ ಯಾವಾಗುತ್ತೆ, ಇದಕ್ಕೆ ಯಾವಾಗುತ್ತೆ ಅಂತ ನಾನು ಕೇಳ್ತಿರ್ತಾರೆ. ನಾನು ಉಲ್ಟಾ ಅವರಿಗೆ ಕ್ವಶನ್ಸ್ ಕೇಳ್ತೀನಿ. ಆಯ್ತಪ್ಪ, ನೋಟಿಫಿಕೇಷನ್ ನಾಳೆ ಬಂತು, ನೀವು ರೆಡಿ ಇದ್ದೀರಾ? ರೆಡಿ ಇಲ್ಲ. ನೋಟಿಫಿಕೇಷನ್ ಬಗ್ಗೆ ಮಾತ್ರ ಕೇಳ್ತಿರ್ತೀವಿ, ಬಟ್ ನಾವು ರೆಡಿ ಇದ್ದೀವ? ನಾಳೆ ಯುದ್ಧ ಬರ್ತಿದೆ, ಶಸ್ತ್ರಾಭ್ಯಾಸ ಆಗಿದೆಯಾ? ಇಲ್ಲ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಆಗಲ್ಲ. ನಿಮ್ಗೊಂದು ವಿಚಾರ ಹೇಳ್ತೀನಿ, ದಯವಿಟ್ಟು ಇದನ್ನು ಗಮನಕ್ಕೆ ಹಾಕ್ಕೊಳ್ಳಿ. ಈ ಕಳೆದ 25 ವರ್ಷದಲ್ಲಿ ನಾನು ನೋಡಿರ್ತಕ್ಕಂಥ ಅನುಭವ ಹೇಳ್ತಾ ಇದೆ ಇದನ್ನು. KPSCನಲ್ಲಿ ಏನೆಲ್ಲ ಟಾಪ್ ರ್ಯಾಂಕ್ಗಳನ್ನು ಹೊಡೆದಿದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ಸ್ ಆಗ್ಬೋದು, DYSP ಆಗ್ಬೋದು, ತಹಸೀಲ್ದಾರ್, ಈ ಥರದವರೆಲ್ಲ ನೋಡಿದ್ರೆ ನೀವು ಅವರ ಬ್ಯಾಕ್ಗ್ರೌಂಡ್ ತೆಗೆದು ನೋಡಿದ್ರೆ ಅವರೆಲ್ಲ UPSCಗೆ ಸೀರಿಯಸ್ ಆಗಿ ಓದಿರೋರೇ ಇದ್ದಾರೆ. UPSC ಇಂಟ್ರೂ ಕೊಟ್ಟಿದ್ದಾರೆ, UPSCನಲ್ಲಿ 2-3 ಮೇನ್ಸ್ ಬರೆದಿದ್ದಾರೆ, 2-3 ಬಾರಿ ಪ್ರಿಲಿಮ್ಸ್ ಬರೆದಿರ್ತಾರೆ. ಸೊ ಹಾಗಾಗಿ ನಿಮ್ಮ ಜೊತೆ ಕಾಂಪೀಟ್ ಮಾಡ್ತಿರ್ತಕ್ಕಂಥವ್ರು ಆಲ್ರೆಡಿ ಹಿಮಾಲಯ ಬೆಟ್ಟ ಹತ್ತಿ ಬಂದಿರತಕ್ಕಂಥವ್ರು. ನಾವಿನ್ನೂ ಇಲ್ಲಿ ಪಕ್ಕದ್ದು ನೆಲಮಂಗಲದ ಗುಡ್ಡ ಹತ್ತಾ ಇದ್ದೀವಿ ಈಗ. ಸೊ ಹಾಗಾಗಿ ಅವ್ರ ಜೊತೆ ನಮಗೆ ಕಾಂಪಿಟೇಷನ್ ಇದೆ. ಚೆನ್ನಾಗಿ ಓದಬೇಕು. ನಾನು ಆಗಲೇ ಹೇಳಿದೆ, ತಪಸ್ಸು ಮಾಡಬೇಕು. ನೀವು ಸುಮ್ಮನೆನೋ ಕಾಟಾಚಾರಕ್ಕೆ ಮಾಡೋದಾದರೆ ಆಗಲ್ಲ. ಈ ಎಕ್ಸಾಮ್ಸು ಕಾಂಪಿಟೇಷನ್ ಇದೆ. ಹಾಗಂತ ತುಂಬ ಏನೋ ರಾಕೆಟ್ ಸೈನ್ಸ್ ಏನೋ ಓದ್ತಾ ಇದ್ದೀರಿ, ಇನ್ನೇನೋ ಬ್ರಹ್ಮವಿದ್ಯೆ ಓದ್ತಾ ಇದ್ದೀರಿ ಅಂತಲ್ಲ. ನೀವು ನಿಮ್ಮ ಸಿಲೆಬಸ್ ತೆಗೆದು ನೋಡಿದ್ರೆ ನಿಮ್ಮದೆಲ್ಲ 10th ಏನು ಓದಿದ್ದೀರಿ ಅದು ಮಣ್ಣು ಮಸಿ ಅದೇ ಇದೆ, ಇನ್ನೇನಿಲ್ಲ. ಇಲ್ಲಿ ನೀವು 10th ಏನು ಓದಿದ್ದೀರಿ ಆ ಸಿಲೆಬಸ್ನ ನಿಧಾನದಲ್ಲಿ ಕೂತ್ಕೊಂಡು ಓದಿದ್ರಿ ನೀವು ಎಲ್ಲ. ನೀವು 10th ಓದಿರೋದೇ ಸಿಲೆಬಸ್ ಅದು. ಇನ್ನೇನೋ ತಡಪ್ಪ ನಾಸಾಗೋಗಿ ರಾಕೆಟ್ ಸೈನ್ಸ್ ಕಲಿಬೇಕು ಅಂತ ಏನಿಲ್ಲ. ಸೊ ಸ್ವಲ್ಪ ಡೆಡಿಕೇಟೆಡಾಗಿ ಕೂತ್ಕೊಂಡ್ರೆ ಎಲ್ಲ ಎಕ್ಸಾಮ್ಸ್ನೂ ಬರೀಬೇಕು. ನಮ್ಮ ಮಕ್ಕಳು ಸಬ್ ಇನ್ಸ್ಪೆಕ್ಟ್ರೂ ಬರೀಬೇಕು, KS ಬರೀಬೇಕು, IAS ಬರೀಬೇಕು. ನೋಡಿ, KS ನೀವು ಸಿಲೆಬಸ್ ತಗೊಂಡ್ರೆ UPSCನಲ್ಲಿ ಏನು ಸಿಲೆಬಸ್ ಇಟ್ಟಿದ್ದಾರೆ ಸೇಮ್ ಅದನ್ನೇ ತಂದು ನಮ್ಮ KPSCನಲ್ಲಿ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದಾರೆ ಅವ್ರ ವೆಬ್ಸೈಟಲ್ಲಿ. ಸೇಮ್ ಸಿಲೆಬಸ್ UPSCದು. ಸ್ವಲ್ಪ KSಗೆ ಎಕ್ಸ್ಟ್ರಾ ಓದಬೇಕು. ನೀವು KSಗೆ ಜಾಸ್ತಿ ಓದಬೇಕು. ಈಗ ಕರ್ನಾಟಕ ಹಿಸ್ಟ್ರಿ ಓದಬೇಕು, ಕರ್ನಾಟಕ ಜಿಯೋಗ್ರಫಿ ಓದಬೇಕು, ಇಲ್ಲಿನ ರೂರಲ್ ಡೆವಲಪ್ಮೆಂಟ್ ಎಲ್ಲ ಓದಬೇಕು, ಕರ್ನಾಟಕದ ವಿಚಾರಗಳನ್ನ ಹೆಚ್ಚಾಗಿ ತಿಳ್ಕೊಬೇಕು. KSಗೆ ಜಾಸ್ತಿ ಓದಬೇಕು ನೀವು. ಸೊ ಆ ಕಾರಣದಿಂದ ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಿಮ್ಮದೊಂದು ಸಿಂಪಲ್ ಇಂಗ್ಲೀಷ್ ಚೆನ್ನಾಗಿರಬೇಕು, ನಿಮ್ಮ ಆ್ಯಪ್ಟಿಟ್ಯೂಡ್ ಸ್ಕಿಲ್ಸ್ ಚೆನ್ನಾಗಿರಬೇಕು, ನಿಮ್ಮ ಜನರಲ್ ನಾಲೆಡ್ಜ್ ಏನು GS ಅಂತ ಕರಿತೀವಿ, ಜನರಲ್ ನಾಲೆಡ್ಜ್ ಚೆನ್ನಾಗಿರ್ಬೇಕು. ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಈ 3 ಭಾಗದಲ್ಲಿ ನಿಮಗೆ ತರಬೇತಿ ಚೆನ್ನಾಗಿರಬೇಕು ಅನ್ನುವಂಥದ್ದು. ಸೊ ಆ ಕಾರಣದಿಂದ ಆಮೇಲೆ ಎಲ್ಲ ಒಂದಷ್ಟು ಜನ ಹುಡುಗರು ಆ KPSC ಬೈಕೊಂಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಓಡಾಡ್ತಿರ್ತಾರೆ. ಓದ್ರಪ್ಪ ಅಂದ್ರೆ ಓದಲ್ಲ. ಬೈಲಿಕ್ಕೆ ಆಹಾರ ಅಲ್ಲ, ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಬೈಬೇಕಲ್ಲ. ದಯವಿಟ್ಟು ಆ ಥರ ತಿಳ್ಕೊಬೇಡಿ. ನಿಮ್ಮ ಪ್ರತಿಭೆ ಮೇಲೆ ನೀವು ವಿಶ್ವಾಸ ಇಡಿ. ಇಂಟರ್ನಲ್ಲಿ ಎಷ್ಟಿದೆ ಮಾರ್ಕ್ಸ್? 25 ಮಾರ್ಕ್ಸ್ ಇದೆ. ಬಿಲೋ 10 ಕೊಡಲಿಕ್ಕಾಗಲ್ಲ. ಅಬೌವ್ 20 ಕೊಟ್ಟರೆ ರೀಸನ್ ಕೊಡಬೇಕು. 2-3 ಪುಟ ಬರೀಬೇಕು, ಯಾಕೆ 20 ಅಬೌವ್ ನಾನು ಇಂಟರ್ನಲ್ ಕೊಟ್ಟಿದ್ದೀನಿ ಅಂತ. ಬಿಲೋ 10 ಕೊಟ್ಟರು ರೀಸನ್ ಬರೀಬೇಕು. ಇನ್ನು 10 ಮಾರ್ಕ್ಸಲ್ಲಿ ಏನು ಸಾಧ್ಯತೆ ಇದೆ? ಸೊ ಹಾಗಾಗಿ ದಯವಿಟ್ಟು ಯಾವುದೇ ಊಹಾಪೋಹಗಳಿಗೆ ಗಮನ ಕೊಡದೆ ನಿಮ್ಮ ಸ್ವಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು, ಆಯಿತಾ? ಇದುವರೆಗೆ ಎಷ್ಟು ಜನ KS ಆಫೀಸರ್ಸ್ ಆಗಿದ್ದಾರೆ? ಯಾರೋ ದಡ್ಡರನ್ನ ಸಿಸ್ಟಮಲ್ಲಿ ತಂದು ಕುಣಿಸಿಲ್ಲ, ಎಲ್ಲ ಪ್ರತಿಭಾನ್ವಿತರೆ, ಆಯಿತಾ? ಪ್ರಿಲಿಮ್ಸ್ ಪಾಸ್ ಮಾಡಿದ್ದಾರೆ, ಮೇನ್ಸ್ ಪಾಸ್ ಮಾಡಿದ್ದಾರೆ. ಯಾರೋ ಆದಿಲೂರೆಲ್ಲ ತಂದು ಕರ್ನಾಟಕ ಸರ್ಕಾರ ಸಂಬಳ ಕೊಟ್ಟು ಕುಣಿಸ್ಕೊಳ್ಳಲ್ಲ. ನಮ್ಮ ಪ್ರತಿಭೆಯನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು. ಹಾಗಾಗಿ ನಿಮ್ಮದೇ ಬದುಕು, ನಿಮ್ಮದೇ ಜೀವನ, ನಿಮ್ಮ ಜೀವನಕ್ಕೆ ನೀವೇ ಶಿಲ್ಪಿ. ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಸೊ ಹಾಗಾಗಿ ಇವತ್ತು ಹೋಗಿ ಮನೆಯಲ್ಲಿ ನಿಮ್ಮ ಜೊತೆ ಮಾತಾಡಿ. ನೀವೆಲ್ಲ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಬರ್ತದಾ? ನಿಮ್ಮ ಜೊತೆ ಮಾತಾಡಿ ಅರ್ಧ ಗಂಟೆ. ನೆಕ್ಸ್ಟ್ 1 ವರ್ಷ ನನ್ನ ಜೀವನ ಹೇಗಿರಬೇಕು, ಇನ್ನು 2 ವರ್ಷದಲ್ಲಿ ನಾನೊಂದು ಒಳ್ಳೆ ಸಕ್ಸಸ್ ಮಾಡಬೇಕು, ತಂದೆ ತಾಯಿ ಒಳ್ಳೆ ಹೆಸರು ತಂದು ಕೊಡಬೇಕು, ನನ್ನ ಸಮಾಜಕ್ಕೆ ಒಳ್ಳೆಯ ಹೆಸರು ತಂದು ಕೊಡಬೇಕು, ಸಮಾಜಕ್ಕೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು, ಸಮಾಜ ಸಾಕಷ್ಟು ನಾನು ಕೊಡ್ತಿದೆ ಅಂಥೇಳಿ ನೀವು ಶಪಥ ಮಾಡಿದ್ರೆ, ಸಂಕಲ್ಪ ಮಾಡಿದ್ರೆ ಏನನ್ನು ಕೂಡ ನೀವು ಸಾಧಿಸ್ಬೋದು. ನನಗೇನಕ್ಕೆ ಖುಷಿ ಆಗ್ತಾ ಇದೆ ಅಂದರೆ, ಯಾರ್ಯಾರು ನೀವು ಇವತ್ತು ಇಂಡಿಯಾ ಫಾರ್ IAS ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ನೀವೆಲ್ಲ ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ದೀರಿ. ಲೈಫಲ್ಲಿ ಒಂದು ಸಕ್ಸಸ್ಸನ್ನು ಪಡ್ಕೋಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಬಂದಿರತಕ್ಕಂಥ ಮಕ್ಕಳೇ ಆಗಿರೋದ್ರಿಂದ ಇಂಡಿಯಾ ಫಾರ್ IAS ನಿಮಗೆಲ್ಲ ಅಶ್ಯೂರೆನ್ಸ್ ಕೊಡ್ತಾಯಿದ್ದೀನಿ.
ನಮ್ಮ ಶಕ್ತಿ ಮೀರಿ ನಿಮ್ಮ ಜೊತೆ ನಾವು ನಿಮ್ಮಷ್ಟೇ ಎಕ್ಸ್ಟ್ರಾ ಕೆಲಸ ಮಾಡ್ತೀವಿ. ನೀವು ನಮ್ಮ ಜೊತೆಗಿರಿ, ಒಳ್ಳೆ ಜೀವನ ಕಟ್ಕೊಳ್ಳಿ, ನಿಮಗೆಲ್ಲ ಶುಭವಾಗಲಿ. ಮತ್ತೊಮ್ಮೆ ಇವತ್ತು ಮೇಡಮ್ ಈ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.